ಒಂದು ಹಾಸ್ಪಿಟಲ್ನಲ್ಲಿ ಸಡನ್ ಆಗಿ ಒಂದು ಮಗು ಕಾಣೆಯಾಗುತ್ತೆ. ಆ ಮಗುನ ಕಳ್ತನ ಮಾಡಿದ್ದು ಯಾರು, ಹೀರೋ ಯಾವ ರೀತಿ ಮಿಸ್ಟ್ರಿನ ಕ್ರ್ಯಾಕ್ ಮಾಡ್ತಾನೆ ಅನ್ನೋದೇ ಪೂರ್ತಿ ಕತೆ. ಚಿತ್ರದ ಹೆಸರು ಬೇಬಿ ಗರ್ಲ್. ರೀಸೆಂಟ್ಲಿ ತೆರೆ ಕಂಡಿದ್ದ ಮಲಯಾಳಂ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಸನಲ್ ನ ತೋರಿಸ್ತಾರೆ. ಇವನೊಂದು ಹಾಸ್ಪಿಟಲ್ ನಲ್ಲಿ ಅಟೆಂಡರ್ ಆಗಿದ್ದಾನೆ. ಅಷ್ಟರಲ್ಲಿ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ, ವಾರ್ಡ್ ನಲ್ಲಿದ್ದ ಮಗು ಮಿಸ್ಸಿಂಗ್ ಅಂತ. ಆಗ್ಲೇ ಸನಲ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಲಿಫ್ಟ್ ಅಲ್ಲಿ ಬರ್ತಾ ಇರುವಾಗ ಬುರ್ಕಾ ಹಾಕಿದ್ದ ಲೇಡಿ ಒಂದು ಬ್ಯಾಗ್ ಹಿಡ್ಕೊಂಡು ಸಸ್ಪಿಷಿಯಸ್ ಆಗಿ ಓಡಾಡ್ತಾ ಇದ್ಲು ಅಂತ. ಹೊರಗಡೆ ಬಂದು ನೋಡಿದಾಗ ಆ ಲೇಡಿ ಕಾಣಿಸ್ತಾ ಇಲ್ಲ. ಅವಳೇ ಮಗುನ ಕಳ್ತನ ಮಾಡಿರ್ಬೋದು ಅನ್ನೋ ಡೌಟ್ ಶುರುವಾಗುತ್ತೆ. ಪೊಲೀಸ್ನವ್ರಿಗೆ ಈ ವಿಷಯ ಗೊತ್ತಾಗಿದ್ರಿಂದ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ಅಲರ್ಟ್ ಮಾಡ್ತಾರೆ. ನ್ಯೂಸ್ ನಲ್ಲಿ ಈ ವಿಷಯ ಹಾಟ್ ಟಾಪಿಕ್ ಆಗಿದೆ. ಇನ್ನು ಮಗು ಕಳ್ಕೊಂಡಿರೋರ್ನ ವಿಚಾರಿಸಿದಾಗ ಮೀನಾಕ್ಷಿ ಸ್ನಾನಕ್ಕೆ ಹೋಗಿದ್ಲು, ಅಂದ್ರೆ ಮಗು ತಾಯಿ. ಈ ಗ್ಯಾಪ್ ನಲ್ಲಿ ಇವರು ನಿದ್ದೆಗೆ ಜಾರಿದ್ರಂತೆ. ಆಗ್ಲೇ ಮಗು ಕಾಣೆಯಾಗಿರೋದು. ಮಗು ಕಾಣೆಯಾಗೋ ಸಂದರ್ಭದಲ್ಲಿ ಸೆಕ್ಯೂರಿಟಿ ವಾರ್ಡ್ ಹತ್ರ ಇರ್ಲಿಲ್ಲ. ಮೇ ಬಿ ಇವರೇ ಆ ಮಗುನ ಕಳ್ತನ ಮಾಡಿರೋ ಲೇಡಿಗೆ ಹೆಲ್ಪ್ ಮಾಡಿರ್ಬೋದು ಅನ್ನೋ ಡೌಟ್ ಇದೆ. ಸೆಕ್ಯೂರಿಟಿ ಹೆಸರು ಸುಕುಮಾರನ್. ಶಿಫ್ಟ್ ಮುಗಿಯೋಕು ಮುಂಚೆ ಎಲ್ಲಿಗೆ ಹೋಗಿದ್ದೆ? ಮಗಳು ಮದ್ವೆ ವಿಷಯವಾಗಿ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೇನೆ ಹೊರಗಡೆ ಹೋಗಿದ್ದೆ ಸರ್. ನಾನು ಸನಲ್ಗೆ ಹೇಳ್ಬಿಟ್ಟೆ ಹೋಗಿದ್ದೆ, ನಾನ್ ಬರೋ ತನಕ ವಾರ್ಡ್ ಹತ್ರ ಇರು ಅಂತ. ಆದ್ರೆ ಸನಲ್ ನನ್ಗೆ ಇವರು ಏನು ಹೇಳಿಲ್ಲ ಅಂತಿದ್ದಾನೆ. ಹೀಗೆ ಇಬ್ಬರ ನಡುವೆ ಆರ್ಗ್ಯುಮೆಂಟ್ ನಡೆಯುತ್ತೆ. ಪೊಲೀಸ್ ಹೇಳ್ತಾರೆ, ಹಾಗಾದ್ರೆ ಮಗು ಕಾಣೆಯಾಗಿರೋ ವಿಷಯದಲ್ಲಿ ನಿನ್ ಕೈವಾಡನೂ ಇದೆ ಅನ್ಸುತ್ತೆ. ಸಿಸಿಟಿವಿ ಚೆಕ್ ಮಾಡಿದಾಗ ಆ ಲೇಡಿ ವಾರ್ಡ್ ಒಳಗಿಂದ ಬ್ಯಾಗಲ್ಲೇನೋ ತಗೊಂಡು ಹೋಗಿರ್ತಾಳೆ. ಸೊ ಪಕ್ಕ ಅದು ಮಗುನೇ ಅಂತ ಪೊಲೀಸ್ನವರು ಗೆಸ್ ಮಾಡ್ತಾರೆ. ಸನಲ್ ಹೇಳ್ತಾನೆ 100% ಆ ಲೇಡಿನೇ ಮಗುನ ಎತ್ಕೊಂಡು ಹೋಗಿರೋದು. ಲಿಫ್ಟ್ ಅಲ್ಲಿ ಅವಳು ಸ್ವಲ್ಪ ಗಾಬರಿ ಆದಂಗೆ ಕಾಣ್ತಿದ್ಲು ಅಂತ. ಚಾಲೆಂಜ್ ಏನಂದ್ರೆ ಆ ಲೇಡಿ ಯಾರು, ಯಾಕೆ ಮಗುನ ಕಳ್ತನ ಮಾಡಿದ್ಲು, ಮೋಟಿವ್ ಏನು ಯಾವುದು ಗೊತ್ತಿಲ್ಲ. ಸದ್ಯಕ್ಕೆ ಸಿಟಿನಲ್ಲಿ ಪ್ರತಿಯೊಂದು ಗಾಡಿನ ಕೂಡ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಆ ಮಗು ಪೇರೆಂಟ್ಸ್ಗೆ ಬಂದಿರೋ ಕಾಲ್ ಹಿಸ್ಟ್ರಿನ ಕೂಡ ಚೆಕ್ ಮಾಡ್ತಾರೆ. ಆ ಏರಿಯಾನಲ್ಲಿರೋ ಮೇನ್ ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡ್ತಾರೆ. ಆಗ ಒಂದು ಕಡೆ ಅದೇ ಲೇಡಿ ಹೋಗ್ತಿರೋದು ಗೊತ್ತಾಗುತ್ತೆ. ಸದ್ಯಕ್ಕೆ ಈ ಕೇಸ್ನ ಈ ಅಧಿಕಾರಿನೇ ಹ್ಯಾಂಡಲ್ ಮಾಡ್ತಾರೆ. ಅವರು ಮಗು ತಾಯಿನೇ ಎಂಕ್ವೈರಿ ಮಾಡೋದಕ್ ಶುರು ಮಾಡ್ತಾರೆ. ನೀವು ಸ್ನಾನಕ್ಕೆ ಹೋಗಿ ರಿಟರ್ನ್ ಬಂದಾಗ ಮಗು ಕಾಣೆಯಾಗಿತ್ತು ಅಲ್ವಾ? ಇಲ್ಲ ಸರ್, ನಾನು ಜಿಮ್ಗೆ ಹೋಗಿ ಬರುವಾಗ ತಾಯಿ ಕಾಲ್ ಮಾಡಿ ವಿಷಯ ಹೇಳಿದ್ರು. ಜಿಮ್ಗೆ ಹೋಗಿದ್ರಾ? ಎಸ್ ಸರ್. ಈಗ ಗೊತ್ತಾಗೋದು ಏನಂದ್ರೆ ಇವರು ಎಂಕ್ವೈರಿ ಮಾಡ್ತಿದ್ದ ಲೇಡಿ ಮಗು ಕಳ್ಕೊಂಡಿರೋ ಹುಡುಗಿಯವರ ಅಕ್ಕ ಅಂತ. ಮಗು ಕಾಣೆಯಾಗಿರೋದು ಇವಳ್ದು, ಆದ್ರೆ ಇವಳು ನಾರ್ಮಲ್ ಆಗೇ ಇದ್ದಾಳೆ. ಆಕ್ಚುಲಿ ಇವಳೆ ಮೀನಾಕ್ಷಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ಲು. ಪ್ರೆಗ್ನೆಂಟ್ ಆದ್ಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ದಾಳೆ. ಅಡ್ಮಿಟ್ ಆದ್ಮೇಲೆ ಯಾರಾದ್ರೂ ವಿಸಿಟರ್ಸ್ ಬಂದಿದ್ರಾ? ಯಾರು ಬಂದಿಲ್ಲ. ಇವನೇ ಅವಳ ಲವರ್ ಆಕಾಶ್. ಮದ್ವೆಗೂ ಮುಂಚೆನೆ ಫಿಸಿಕಲ್ ಇಂಟಿಮೆಸಿ ಇಟ್ಕೊಂಡಿದ್ರಿಂದ ಮೀನಾಕ್ಷಿ ಪ್ರೆಗ್ನೆಂಟ್ ಆಗಿ ಹೆಣ್ಣು ಮಗುಗೆ ಜನ್ಮ ಕೊಟ್ಟಿರ್ತಾಳೆ. ಸದ್ಯಕ್ಕೆ ಈ ಕೇಸ್ ನಲ್ಲಿ ಯಾವುದೇ ಲೀಡ್ ಸಿಗ್ತಾ ಇಲ್ಲ. ಮಗು ಕಾಣೆಯಾಗಿರೋ ವಿಷಯದಲ್ಲಿ ಮೀನಾಕ್ಷಿ ಹಾಗೇನೆ ಆಕಾಶ್ ನಡುವೆ ಆರ್ಗ್ಯುಮೆಂಟ್ ನಡೀತಾ ಇದೆ. ಯಾವುದೇ ಪ್ಲಾನ್ ಆಂಬಿಷನ್ ಇಲ್ದೇ ಇರೋ ನಿನ್ನ ಲವ್ ಮಾಡಿದ್ದಕ್ಕೆ ಸರಿಯಾದ ಬಹುಮಾನ ಕೊಟ್ಟಿದ್ಯಾ ಅಂತ. ಸೊ ಇವಳಿಗೆ ಈಗ್ಲೇ ತಾಯಿ ಆಗೋದಕ್ ಇಷ್ಟ ಇಲ್ಲ. ಸೆಕ್ಯೂರಿಟಿಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ. ಮಗು ಕಳ್ತನ ಮಾಡಿರೋ ಲೇಡಿಗೆ ನೀನೇ ಹೆಲ್ಪ್ ಮಾಡಿದ್ಯಾ ಅಂತ. ಸರ್, ನಾನು ಇರೋ ತನಕ ಅಲ್ಲಿಗೆ ಯಾರು ವಿಸಿಟರ್ಸ್ ಬಂದಿಲ್ಲ. ಆದ್ರೆ ಮೀನಾಕ್ಷಿ ಆ ಮಗು ಅಳ್ತಾ ಇದ್ರೂನು ಸುಮ್ನೆ ಇರ್ತಿದ್ಲು ಅಂತ. ಹಾಗಾದ್ರೆ ಮಗುನ ಕಳ್ತನ ಮಾಡ್ಸಿರೋದು ಮೀನಾಕ್ಷಿನೇ ಆಗಿರ್ಬೋದಾ? ಈ ಕೇಸ್ ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿದೆ. ಈ ಕಡೆ ಮೀಡಿಯಾದವರು ಪೊಲೀಸ್ನವರು ತಗೋತಾ ಇರೋ ಪ್ರತಿಯೊಂದು ಆಕ್ಷನ್ ಗಳ ಬಗ್ಗೆ ಹೇಳ್ತಾ ಇರೋದ್ರಿಂದ ಮಗುನ ಕಳ್ತನ ಮಾಡಿರೋ ಲೇಡಿ ಅಲರ್ಟ್ ಆಗ್ಬಿಡ್ತಾಳೆ ಅಂತ ಪೊಲೀಸ್ನವರು ಮೀಡಿಯಾದವ್ರ ಜೊತೆ ಗಲಾಟೆ ಮಾಡ್ತಾರೆ. ಸಿಸಿಟಿವಿ ಫುಟೇಜ್ ಆಧಾರದ ಮೇಲೆ ಆ ಲೇಡಿ ಹೋಗಿರೋ ಪ್ಲೇಸ್ ಗಳನ್ನ ಫಾಲೋ ಮಾಡಿದಾಗ ಒಂದು ಜಾಗದಲ್ಲಿ ಬ್ಯಾಗ್ ಮಾತ್ರ ಸಿಗುತ್ತೆ. ಬ್ಯಾಗ್ ಸಿಕ್ಕಿದ್ದ ಸುತ್ತಮುತ್ತ ಚೆಕ್ ಮಾಡಿದಾಗ ಒಬ್ರು ಲೇಡಿ ಮಗು ಎತ್ಕೊಂಡಿದ್ದಾರೆ. ಮೇ ಬಿ ಇವಳೆ ಕಳ್ಳಿ ಅನ್ಕೊಂಡು ಅರೆಸ್ಟ್ ಮಾಡ್ತಾರೆ. ಹಾಸ್ಪಿಟಲ್ ಇಂದ ಕಾಣೆಯಾಗಿದ್ದ ಮಗು ಇದೆ ಅನ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಆದ್ರೆ ಆ ಮಗುನ್ ನೋಡಿದ ನರ್ಸ್ ಹೇಳ್ತಾರೆ ಇದು ಆ ಮಗು ಅಲ್ಲ ಅಂತ. ಇದನ್ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಸೀನಿಯರ್ ಅಧಿಕಾರಿ ಬೇರೆ ಪ್ರೆಷರ್ ಹಾಕ್ತಾ ಇದ್ದಾರೆ, ಆದಷ್ಟು ಬೇಗ ಮಗುನ ಕಂಡು ಹಿಡೀರಿ ಅಂತ. ಅರೆಸ್ಟ್ ಆಗಿದ್ದ ಲೇಡಿ ಹೇಳ್ತಾರೆ ಈ ಮಗು ನಂದೆ, ನಾನು ಕಳ್ಳಿ ಅಲ್ಲ ಅಂತ. ಈಗ ಪೊಲೀಸ್ನವರು ಸನಲ್ ಮೇಲೆ ತಿರುಗಿ ಬೀಳ್ತಾರೆ. ನೀನ್ ಮಿಸ್ಲೀಡ್ ಮಾಡಿದ್ರಿಂದಾನೇ ಹೀಗೆಲ್ಲ ಆಗಿದ್ದು ಅಂತ. ಆಕ್ಚುಲಿ ಸನಲ್ ಕೂಡ ಆ ಮಗುನ ನೋಡಿರಲ್ಲ. ಆ ಬ್ಯಾಗ್ ಬಿದ್ದಿದ್ದ ಸ್ವಲ್ಪ ದೂರದಲ್ಲೇ ಆ ಲೇಡಿನೂ ಇದ್ದಿದ್ರಿಂದ ಇವಳೆ ಕಳ್ಳಿ ಅಂದಿರ್ತಾನೆ. ಅದಕ್ಕೇನೆ ಪೊಲೀಸ್ನವರು ಆ ಲೇಡಿನ ಅರೆಸ್ಟ್ ಮಾಡಿರ್ತಾರೆ. ಈಗ ಸನಲ್ ಇನ್ನೊಂದು ವಿಷಯನ ಹೇಳ್ತಾನೆ, ಸೆಕ್ಯೂರಿಟಿದು ಇದ್ರಲ್ಲಿ ಏನು ತಪ್ಪಿಲ್ಲ. ನೀವು ಮದ್ವೆ ಕೆಲಸ ಮುಗಿಸ್ಕೊಂಡ್ ಬರೋ ತನಕ ನಾನೇ ವಾರ್ಡಲ್ಲಿ ಇರ್ತೀನಿ ಅಂತ ಹೇಳಿದ್ರಿಂದಾನೆ ಅವರು ಹೊರಗಡೆ ಹೋದ್ರು. ನನ್ ವೈಫ್ ಬೇರೆ ಸೌದಿಯಿಂದ ನಿನ್ನೆ ರಾತ್ರಿ ಬಂದ್ಲು. ನಾನು ಅವಳನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದೆ. ಈ ಗ್ಯಾಪ್ ನಲ್ಲಿ ಮಗು ಕಳ್ತನ ಆಗಿದೆ ಅಂತ. ಪೊಲೀಸ್ನವ್ರಿಗೆ ಪಿತ್ತ ನೆತ್ತಿಗೇರ್ತಿದೆ. ಸ್ವಲ್ಪ ಹೊತ್ತಿನ ಹಿಂದೆ ಸೆಕ್ಯೂರಿಟಿ ಹೇಳ್ತಿರೋದು ಸುಳ್ಳು, ಅವ್ರು ನನಗೆ ಆತರ ಎಲ್ಲ ಏನು ಹೇಳೇ ಇಲ್ಲ ಅಂದಿರ್ತಾನೆ.
ಇನ್ನೊಬ್ರು ಪೊಲೀಸ್ ಹೇಳ್ತಾರೆ ಇದ್ರಲ್ಲಿ ಸನಲ್ದು ಯಾವ್ದೇ ಕೈವಾಡ ಇಲ್ಲ. ಸೌದಿಯಿಂದ ಅವನ್ ಹೆಂಡತಿ ಜಾಬ್ನ ಕ್ವಿಟ್ ಮಾಡಿ ಬಂದಿದ್ದಾಳೆ. ಸದ್ಯಕ್ಕೆ ಅವನು ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳೋದಕ್ಕೆ ಯಾವುದೇ ಆಧಾರ ಇಲ್ಲ. ಸ್ವಲ್ಪ ದಿನ ಅವನ ಆಕ್ಟಿವಿಟೀಸ್ ನ ಅಬ್ಸರ್ವ್ ಮಾಡೋಣ ಅಂತ. ಸನಲ್ ಅವ್ರ ಹೆಂಡತಿ ಬೇರೆ ಗಲಾಟೆ ಮಾಡ್ತಿದ್ದಾಳೆ. ನೀನೆ ಬೇಬಿ ಮಿಸ್ಸಿಂಗ್ ಕೇಸ್ ನಲ್ಲಿ ಪೊಲೀಸ್ನವ್ರ ದಾರಿ ತಪ್ಪಿಸಿದ್ಯಾ ಅಂತ ನ್ಯೂಸ್ ನಲ್ಲಿ ಹೇಳ್ತಿದ್ದಾರೆ. ಕೆಲ್ಸದಿಂದ ಬೇರೆ ರಿಮೂವ್ ಮಾಡಿದ್ದಾರಂತೆ. ಮುಂದೆ ನಮ್ ಗತಿ ಏನು ಅಂತ ಸನಲ್ ಹೆಂಡತಿಗೆ ಸಮಾಧಾನ ಮಾಡ್ತಾನೆ. ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ಸ್ವಲ್ಪ ಸೈಲೆಂಟ್ ಆಗಿರು ಅಂತ. ಸೆಕ್ಯೂರಿಟಿ ಬೇರೆ ಬಾಯಿಗೆ ಬಂದಂಗೆ ಬೈತಾರೆ. ನಂಬಿಸಿ ಮೋಸ ಮಾಡ್ಬಿಟ್ಟಲ್ಲ ಅಂತ. ನೀನು ಸುಳ್ಳು ಹೇಳಿದ್ರಿಂದಾನೇ ಪೊಲೀಸ್ನವರು ನನಗೆ ಟಾರ್ಚರ್ ಮಾಡ್ತಿದ್ದಾರೆ. ಹಾಸ್ಪಿಟಲ್ನ ಸ್ಟಾಫ್ ಕೂಡ ಸನಲ್ನ ಒಂಥರ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹೊರಗಡೆ ಹೋಗೋಣ ಅಂದ್ರೆ ಮೀಡಿಯಾದವರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ಇನ್ನೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ದಿನ ಹೆಂಡತಿನ ಪಿಕಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರುವಾಗ ಯಾರೋ ಒಬ್ಬ ಸ್ಟ್ರೇಂಜರ್ ಅದೇ ವಾರ್ಡ್ ಹತ್ರ ಓಡಾಡ್ತಾ ಇದ್ದ ಅಂತ. ನಿನ್ನೆ ಅರೌಂಡ್ 3:30ರಿಂದ 4 ಗಂಟೆ ಸಂದರ್ಭದಲ್ಲಿ ರೆಕಾರ್ಡ್ ಆಗಿದ್ದ CCTV ಫುಟೇಜ್ ಗಳನ್ನ ಚೆಕ್ ಮಾಡ್ತಾನೆ. ಸನಲ್ ಆ ವಾರ್ಡ್ ಹತ್ರ ಇದ್ದಾಗ ಯಾರೋ ಸ್ಟ್ರೇಂಜರ್ ಅದೇ ವಾರ್ಡ್ ಹತ್ರ ಸುತ್ತಾಡ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಪೊಲೀಸ್ನವರು ಟ್ರಾಫಿಕ್ CCTV ಫುಟೇಜ್ ನಲ್ಲಿ ಚೆಕ್ ಮಾಡಿದಾಗ ಮಗು ಕದ್ದಿರೋ ಲೇಡಿ ಹೋಗ್ತಿರೋದ್ನ ನೋಡಿ ಬಾಡಿ ಲ್ಯಾಂಗ್ವೇಜ್ ನ ಅಬ್ಸರ್ವ್ ಮಾಡಿದಾಗ ಅದು ಹೆಂಗ್ಸಲ್ಲ ಗಂಡ್ಸು ಅನ್ನೋದು ಗೊತ್ತಾಗುತ್ತೆ. ಹಾಗೇನೆ ಹಾಸ್ಪಿಟಲ್ ನಲ್ಲಿರೋ ಸನಲ್ ನಿನ್ನೆ ಒಬ್ಬ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ಅಂತ ಬಂದಿದ್ದ. ಅವನಿಗೆ HIV ಇದೆಯಾ ಅಂತ ತಿಳ್ಕೊಬೇಕಿತ್ತಂತೆ. ನನಗೆ ಅವನ ಮೇಲೇನೆ ಡೌಟ್ ಇದೆ. ಅವನ ಹೆಸರು ಹಾಗೇನೆ ಅಡ್ರೆಸ್ ನ ಚೆಕ್ ಮಾಡು ಅಂತ ಕೊಲಿಗ್ ಹತ್ರ ಹೇಳ್ತಾನೆ. ಯಾಕಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸೋದಕ್ಕೆ ಇಲ್ಲಿಗೆ ಬರೋ ಬದಲು ಆ ವಾರ್ಡ್ ಹತ್ರ ಏನ್ ಮಾಡ್ತಿದ್ದ ಅಂತ. ಸೊ ನಾನು ಹೆಂಡತಿನ ಕರ್ಕೊಂಡ್ ಬರೋಕೆ ಏರ್ಪೋರ್ಟ್ಗೆ ಹೋದ ಗ್ಯಾಪ್ ನಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸೋ ನೆಪದಲ್ಲಿ ಬಂದಿದ್ದ ವ್ಯಕ್ತಿ ಆ ಮಗುನ ಎತ್ಕೊಂಡು ಹೋಗಿದ್ದಾನೆ. ಹೇಗಾದ್ರೂ ಆ ಮಗುನ ಕಂಡು ಹಿಡಿಯೋ ತನಕ ನಾನು ಈ ಹಾಸ್ಪಿಟಲ್ ಬಿಟ್ಟು ಹೋಗಲ್ಲ ಅಂತ. ಕೊಲಿಗ್ ಚೆಕ್ ಮಾಡಿದಾಗ ವ್ಯಕ್ತಿ ಹೆಸರು ವಿವೇಕ್ ಮೆನನ್ ಅನ್ನೋದು ಗೊತ್ತಾಗುತ್ತೆ. ಇವನ್ಯ ವಿವೇಕ್ ಮೆನನ್ ಅನ್ಸುತ್ತೆ. ಹುಡುಗಿರ್ ತರ ಬುರ್ಕಾ ಹಾಕೊಂಡ್ ಬಂದು ಮಗುನ ಕಳ್ತನ ಮಾಡಿದ್ದಾನೆ. ಇದು ಅವ್ರ ಅಕ್ಕ ರಿತು. ಈ ಮಗು ನಿಂದೆ ಅನ್ಕೋ. ಏನು ನೀನ್ ಈ ಮಗುನ ಕದ್ಕೊಂಡ್ ಬಂದ? ಹೌದು, ನೀನೇ ಹೇಳ್ದೆ ಅಲ್ವಾ ಮಗು ಇಲ್ದೆ ಮನೆಗ್ ಹೋದ್ರೆ ಗಂಡ ಬಿಡಲ್ಲ ಅಂತ. ಅದಕ್ಕೇನೆ ಈ ಮಗುನ ಎತ್ಕೊಂಡ್ ಬಂದೆ. ಅಲ್ಲಿ ಯಾರು ಕೂಡ ಇದನ್ನ ಸರಿಯಾಗಿ ನೋಡ್ಕೋತಾ ಇರ್ಲಿಲ್ಲ. ಆದ್ರೆ ರಿತು ಮನ್ಸು ಒಪ್ತಾ ಇಲ್ಲ. ಏನೇ ಆದ್ರೂ ಇದು ಬೇರೆಯವ್ರ ಮಗು, ನೀನ್ ಮಾಡಿರೋದು ತಪ್ಪು ಅಂತ. ವಿಷಯ ಏನಂದ್ರೆ ರಿತು ಅವ್ರ ಗಂಡ ಸರಿ ಇಲ್ಲ. ಆಕ್ಚುಲಿ ಇವತ್ತು ಬೆಳಗ್ಗೆ ಅಷ್ಟೇ ಇವಳ ಮಗು ಹೊಟ್ಟೆಲೆ ಸತ್ತೋಗಿರುತ್ತೆ. ಈ ವಿಷಯ ಗೊತ್ತಾದ್ರೆ ಇವಳ ಗಂಡ ಖಂಡಿತ ಇವಳನ್ನ ಸುಮ್ನೆ ಬಿಡಲ್ಲ. ಅದಕ್ಕೇನೆ ಇವನು ಹಾಸ್ಪಿಟಲ್ ಇಂದ ಮೀನಾಕ್ಷಿ ಮಗುನ ಎತ್ಕೊಂಡ್ ಬಂದಿರ್ತಾನೆ. ಸುಮ್ನೆ ಹೋದ್ರೆ ಆಗಲ್ಲ ಅನ್ಕೊಂಡು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅನ್ನೋ ನೆಪದಲ್ಲಿ ಬಂದು ಕಳ್ತನ ಮಾಡಿರ್ತಾನೆ. ರಿತು ಹೇಳ್ತಾಳೆ ಏನೇ ಇದ್ರೂನು ನೀನ್ ಮಾಡಿರೋದು ತಪ್ಪು. ಇದನ್ನ ಎಲ್ಲಿಂದ ಎತ್ಕೊಂಡ್ ಬಂದಿಯೋ ಅಲ್ಲೇ ತಗೊಂಡೋಗಿಡು ಅಂತ. ನೋಡು, ನಿನ್ ಗಂಡ ಕಾಲ್ ಮಾಡಿದಾಗ ಮಗು ಆರೋಗ್ಯವಾಗಿದೆ, ಹಾಸ್ಪಿಟಲ್ ಇಂದ ಹೊರಟಿದ್ದೀವಿ ಅಂತ ಹೇಳ್ದೆ. ಈಗ ನೀನು ಮಗು ಇಲ್ದೆ ಮನೆಗ್ ಹೋದ್ರೆ ಅವ್ನ್ ನಿನ್ನ ಸುಮ್ನೆ ಬಿಡಲ್ಲ. ಹಾಗೇನೆ ಪೊಲೀಸ್ನವರು ಸುತ್ತಾಡ್ತಾ ಇರೋದ್ನ ಇವನು ಅಬ್ಸರ್ವ್ ಮಾಡ್ತಾನೆ. ತಕ್ಷಣ ವೇಷ ಬದಲಾಯಿಸಿ ಪೊಲೀಸ್ನವರು ಹುಡುಕ್ತಾ ಇರೋ ವಿಷಯನ ರಿತುಗೂ ಹೇಳ್ತಾನೆ. ಸೊ ಪೊಲೀಸ್ನವರು ಸರ್ಚ್ ಮಾಡ್ತಾ ಇರೋದ್ರಿಂದ ಈ ಮಗುನ ಎತ್ಕೊಂಡು ಹೋಗಕ್ ಆಗಲ್ಲ. ಅದಕ್ಕೆ ಮಗುನ ಇಲ್ಲೇ ಬಿಟ್ಟು ಬಿಡೋಣ. ಮಗು ಅಳ್ತಿರೋ ಶಬ್ದ ಕೇಳಿದ್ರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಸೊ ಈಗ ಇವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಪೊಲೀಸ್ನವರು ಬೇರೆ ಯಾವ್ದೋ ಲೇಡಿನ ಅರೆಸ್ಟ್ ಮಾಡ್ತಾರೆ. ಇವರಿಬ್ರು ದೂರದಿಂದ ಪೊಲೀಸ್ನವ್ರ ಆಕ್ಟಿವಿಟೀಸ್ ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಪೊಲೀಸ್ ಹೋದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಬಂದು ನೋಡಿದಾಗ ಶಾಕಿಂಗ್ಲಿ ಮಗು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಮಗು ಎಲ್ಲಿ ಹೋಯ್ತು? ಇವರಿಬ್ರಿಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ರಿತು ಗಂಡ ಕಾಲ್ ಮಾಡಿದಾಗ ಮಗು ಆರೋಗ್ಯವಾಗಿದೆ, ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇವನಿಗೇನು ಅರ್ಜೆಂಟ್ ಕೆಲಸ ಇದ್ದಿದ್ರಿಂದ ರಿತು ಜೊತೆಲಿ ಹಾಸ್ಪಿಟಲ್ಗೆ ಹೋಗಿಲ್ಲ. ಈಗ ರಿತು ಹೇಳ್ತಾಳೆ ಪೊಲೀಸ್ನವ್ರಿಗೆ ವಿಷಯ ಹೇಳೋಣ, ಇಲ್ಲ ಅಂದ್ರೆ ಆ ಮಗುನ ಯಾರು ತಗೊಂಡು ಹೋದ್ರು ಅಂತ ಗೊತ್ತಾಗಲ್ಲ. ಆದ್ರೆ ಇವನು ಒಪ್ಪಲ್ಲ. ಈಗ ಪೊಲೀಸ್ನವ್ರಿಗೆ ಹೇಳಿದ್ರೆ ನನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಪೊಲೀಸ್ನವರು ಆ ಮಗುನ ಎತ್ಕೊಂಡು ಹೋಗಿರೋರ್ನ ಕಂಡು ಹಿಡಿತಾರೆ ಅಂತ ಹೇಳಕ್ ಆಗಲ್ಲ. ಸೊ ಯಾಕೆ ಸುಮ್ನೆ ರಿಸ್ಕ್ ತಗೊಳ್ಳೋದು? ಇನ್ನು ರಿತು ಅವ್ರ ಗಂಡ ಇವಳಿಗೆ ತುಂಬಾನೇ ಹಿಂಸೆ ಕೊಡ್ತಿದ್ದ ಅನ್ನೋದು ಅವಳು ಕತ್ತಲಾಗಿರೋ ಗಾಯ ನೋಡಿ ಗೊತ್ತಾಗುತ್ತೆ. ಸದ್ಯಕ್ ನೀನು ನಿಮ್ ಮನೆಗೆ ಹೋಗ್ಬೇಡ, ನಮ್ ಮನೇಲೆ ಇರು, ಅಪ್ಪನ ಹತ್ರ ನಾನ್ ಮಾತಾಡ್ತೀನಿ ಅಂತ. ಯಾಕಂದ್ರೆ ನೀನು ಹಾಸ್ಪಿಟಲ್ ನಲ್ಲಿ ಹೆರಿಗೆ ನೋವಿಂದ ಒದ್ದಾಡ್ತಾ ಇದ್ದಾಗ ಅವನು ನಿನ್ ಜೊತೆಲಿ ಇರ್ಲಿಲ್ಲ. ಅಂತವನ್ ಜೊತೆಲಿ ನೀನು ಜೀವನ ಮಾಡೋದ್ ಬೇಡ ಅಂತ. ಆದ್ರೆ ಇವಳ ಚಿಂತೆ ಅದಲ್ಲ. ಇವ್ನ್ ಎತ್ಕೊಂಡ್ ಬಂದಿದ್ದ ಮಗುನ ಬೇರೆ ಯಾರೋ ಕಳ್ತನ ಮಾಡಿದ್ದಾರೆ. ಆ ಮಗುಗೇನಾದ್ರೂ ತೊಂದ್ರೆ ಆಗಿರ್ಬೋದಾ ಅಂತ. ಅಷ್ಟ್ರಲ್ಲಿ ನಂಬರ್ ಸಿಕ್ಕಿದ್ರಿಂದ ಸನಲ್ ಇವನಿಗೆ ಕಾಲ್ ಮಾಡ್ತಾನೆ. ಏಡ್ಸ್ ಇದೆಯಾ ಅಂತ ಗೊತ್ತಾಗ್ಬೇಕು ಅಲ್ವಾ, ಹಾಸ್ಪಿಟಲ್ಗೆ ಬಾ, ನೀನಾಗ್ ಬಂದ್ರೆ ಒಳ್ಳೇದು ಅಂತ. ಗಾಬರಿಯಾಗಿದ್ದ ಇವನು ಫೋನ್ ಸ್ವಿಚ್ ಆಫ್ ಮಾಡ್ತಾನೆ. ಈ ಕಡೆ ಹಾಸ್ಪಿಟಲ್ ನಲ್ಲಿದ್ದ ಮೀನಾಕ್ಷಿ ತಂದೆಗೆ ಕಾಲ್ ಮಾಡಿರೋ ಒಬ್ಬ ವ್ಯಕ್ತಿ, ಮಗು ನನ್ನ ಹತ್ರನೇ ಇದೆ, ನನಗೆ 30 ಲಕ್ಷ ಬೇಕು, ನಾನು ಹೇಳೋ ಲೊಕೇಶನ್ಗೆ ಬನ್ನಿ ಅಂತ. ಕಾಲ್ ಮಾಡಿರೋನು ಹ್ಯಾಕರ್ಸ್ ಯೂಸ್ ಮಾಡೋ ಟ್ರಿಕ್ ನ ಯೂಸ್ ಮಾಡಿರೋದ್ರಿಂದ
ಲೊಕೇಶನ್ ಟ್ರೇಸ್ ಮಾಡೋಕ್ ಆಗ್ತಿಲ್ಲ. ಅವನಾಗೆ ಕಾಲ್ ಮಾಡಿ ಲೊಕೇಶನ್ ಹೇಳೋ ತನಕ ಕಾಯ್ಲೇಬೇಕು. ಈಗ ಕಿಡ್ನಾಪರ್ ಅರ್ಧ ಗಂಟೆ ಒಳಗಡೆ ದುಡ್ಡು ತರೋಕೆ ಹೇಳಿದ ಲೊಕೇಶನ್ಗೆ ಹೋಗಿ ಪೊಲೀಸ್ನವರು ದೂರದಿಂದ ಅಬ್ಸರ್ವ್ ಮಾಡ್ತಾರೆ. ಇನ್ನು ರಿತು ಬ್ರದರ್ಗೆ ಬೈತಾ ಇದ್ದಾಳೆ, ಏನೇ ಆದ್ರೂ ನೀನ್ ಮಾಡಿದ್ದು ದೊಡ್ಡ ತಪ್ಪು. ಈಗ ಮಗುನ ಯಾರು ತಗೊಂಡೋದ್ರು ಅಂತ ಗೊತ್ತಿಲ್ಲ ಅಂತ. ಇನ್ನು ಬ್ಲಡ್ ಟೆಸ್ಟ್ ರಿಪೋರ್ಟ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಡೌಟ್ ಬರುತ್ತೆ ಅಂತ ಇವನು ಹಾಸ್ಪಿಟಲ್ಗೆ ಬಂದಾಗ ಇವನ್ನ ನೋಡಿದ ಆಕಾಶ್ ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಹಾಸ್ಪಿಟಲ್ ನ ಸ್ಟಾಫ್ ಸನಲ್ಗೆ ಕಾಲ್ ಮಾಡಿ ನೀವು ಹುಡುಕ್ತಾ ಇರೋ ವ್ಯಕ್ತಿ ಈಗ ಅಷ್ಟೇ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋದ ಅಂತ. ಇನ್ನು ಆಕಾಶ್ ಇವನ್ನ ನಿರಂತರವಾಗಿ ಫಾಲೋ ಮಾಡ್ತಾ ಇದ್ದಾನೆ. ಕೊನೆಗೂ ಕೆಳಗಡೆ ಆಕಾಶ್ ಕೈಗೆ ಸಿಗಾಕೋತಾನೆ. ಆದ್ರೆ ಆಕಾಶ್ ಇವನ್ ಕೈಗೆ ಯಾವ್ದೋ ಚೀಟಿ ಕೊಟ್ಟು ಹೋಗ್ತಾನೆ. ಇದನ್ನೆಲ್ಲ ದೂರದಿಂದ ನೋಡ್ತಿದ್ದ ಸನಲ್ಗೆ ತಲೆ ಕೆಟ್ಟು ಹೋಗುತ್ತೆ. ಸನಲ್ ಕೆಳಗಡೆ ಬರೋ ಅಷ್ಟ್ರಲ್ಲಿ ಇಬ್ರು ಕಾಣಿಸ್ತಾ ಇಲ್ಲ. ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಆಕಾಶ್ ಯಾವ್ದೋ ಕಾರ್ ನಲ್ಲಿ ಹೋಗಿದ್ದಾನೆ. ಕಾರ್ ಓಡಿಸಿರೋದು ಯಾರು ಅಂತ ಗೊತ್ತಿಲ್ಲ. ಆಕಾಶ್ ಹೋಗಿದ್ದ ಕಾರೇ ಬೇರೆ, ಆದ್ರೆ ರಿಟರ್ನ್ ಬಂದಿರೋದು ಪೊಲೀಸ್ ವೆಹಿಕಲ್ ನಲ್ಲಿ. ಇದನ್ನ ನೋಡಿ ಸನಲ್ಗೆ ಆಕಾಶ್ ಮೇಲೆ ಡೌಟ್ ಶುರುವಾಗುತ್ತೆ. ಇನ್ನು ಪೊಲೀಸ್ನವರು ಪ್ಲಾನ್ ಪ್ರಕಾರ ಮೀನಾಕ್ಷಿ ತಂದೆ ಕೈಯಲ್ಲಿ ದುಡ್ಡು ಕೊಟ್ಟು ಕಿಡ್ನಾಪರ್ ಹೇಳಿದ್ದ ಸ್ಪಾಟ್ಗೆ ಕಳಿಸ್ತಾರೆ. ಹಾಗೇನೆ ಪೊಲೀಸ್ನವರು ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ. ಇನ್ ಕೇಸ್ ದುಡ್ಡಿರೋ ಬ್ಯಾಗ್ ನ ತೆಗಿಯೋಕೆ ಕಿಡ್ನಾಪರ್ ಬಂದ್ರೆ ಅರೆಸ್ಟ್ ಮಾಡೋಣ ಅಂತ. ಈ ಕಡೆ ರಿತುನ ಅವ್ರ ತಮ್ಮ ಅದೇ ಏರಿಯಾಗೆ ಕರ್ಕೊಂಡ್ ಬರ್ತಾನೆ. ಇವನ್ ಮಾತ್ರ ಹೊರಗಡೆ ಬರ್ತಾನೆ. ರಿತುಗಂತೂ ಏನು ಅರ್ಥ ಆಗ್ತಿಲ್ಲ ಇವನ್ ಏನ್ ಮಾಡ್ತಿದ್ದಾನೆ ಅಂತ. ಕೊನೆಗೂ ಆ ಕಿಡ್ನಾಪರ್ ನ ಲೊಕೇಶನ್ ಟ್ರೇಸ್ ಮಾಡ್ತಾರೆ. ನೋಡಿದ್ರೆ ಆ ಕಿಡ್ನಾಪರ್ ಪೊಲೀಸ್ ಜೊತೆಲೇ ಇದ್ದಾನೆ. ಇವರೆಲ್ಲ ಇದೇ ಜಾಗಕ್ಕೆ ಕಿಡ್ನಾಪರ್ ದುಡ್ಡು ತರೋಕೆ ಹೇಳ್ದ. ಇಲ್ಲೇ ಅಬ್ಸರ್ವ್ ಮಾಡಿದ್ರೆ ಸಿಗಾಕೋತಾನೆ ಅಂತ ಅಲ್ಲೇ ಸುತ್ತಮುತ್ತ ಇದ್ದ ಮನೆಯವ್ರಿಗೆ ಹೇಳಿ ದೂರದಿಂದ ಅಬ್ಸರ್ವ್ ಮಾಡ್ತಿದ್ರು. ಇವ್ರು ಅಬ್ಸರ್ವ್ ಮಾಡೋಕೆ ಬಳಸಿದ್ದ ಮನೇಲೆ ನಿಜವಾದ ಕಿಡ್ನಾಪರ್ ಇದ್ದಾನೆ. ಈ ಕಡೆ ಆಕಾಶ್ ಒಂದು ಚೀಟಿ ಕೊಟ್ಟಿದ್ದ ಅಲ್ವಾ, ಅದ್ರಲ್ಲಿ ಒಂದು ಅಡ್ರೆಸ್ ಬರ್ದಿರ್ತಾನೆ. ಆದಿದೇವ್ ಅನ್ನೋ ವ್ಯಕ್ತಿಯ ಮನೆ ಅಡ್ರೆಸ್ ಇರುತ್ತೆ. ಅದೇ ಅಡ್ರೆಸ್ಗೆ ಹೋದಾಗ ಕಳೆದು ಹೋಗಿದ್ದ ಮಗು ಸಿಗುತ್ತೆ. ಮತ್ತೆ ಮಗುನ್ ನೋಡಿ ರಿತುಗೆ ಫುಲ್ ಖುಷಿ. ಆಕಾಶ್ ಪೇಪರ್ ನಲ್ಲಿ ಮೆನ್ಷನ್ ಮಾಡಿದ್ದ ಆದಿದೇವ್ ಬೇರೆ ಯಾರು ಅಲ್ಲ, ಇದೇ ಕಿಡ್ನಾಪರ್. ಈಗ ಆದಿದೇವ್ ಹೇಳ್ತಿರೋ ಪ್ರಕಾರ ಮಗುನ ಬ್ಯಾಕ್ ಸೈಡ್ ರೂಮ್ ನಲ್ಲಿ ಇಟ್ಟಿದ್ದೆ, ಆದ್ರೆ ಈಗ ಕಾಣಿಸ್ತಾ ಇಲ್ಲ ಅಂತ. ಪೊಲೀಸ್ನವ್ರ ಗೆಸ್ಸಿಂಗ್ ಪ್ರಕಾರ ಮೀನಾಕ್ಷಿ ಗಂಡ ಆಕಾಶ್ ಅಂಡ್ ಅವನ್ ಫ್ರೆಂಡ್ ಆಗಿರೋ ಆದಿದೇವ್ ಸೇರ್ಕೊಂಡು ಮಗುನ ಕಿಡ್ನಾಪ್ ಮಾಡಿ ಮೀನಾಕ್ಷಿ ತಂದೆ ಹತ್ರ ಹಣ ಕೇಳೋ ಪ್ರಯತ್ನ ಮಾಡಿದ್ದಾರೆ ಅಂತ. ಈಗ ಇಬ್ಬರನ್ನು ಒಟ್ಟಿಗೆ ಎಂಕ್ವೈರಿ ಮಾಡ್ತಾರೆ. ಆಕಾಶ್ ಹೇಳ್ತಿರೋ ಪ್ರಕಾರ ನಾನು ಹಾಗೇನೆ ಆದಿದೇವ್ ಫ್ರೆಂಡ್ಸ್ ಪೊಲೀಸ್ ಎಂಕ್ವೈರಿ ಹೇಗ್ ನಡೀತಾ ಇದೆ ಅಂತ ಚೆಕ್ ಮಾಡೋಕೆ ನಿಮ್ನ ಫಾಲೋ ಮಾಡಿದ್ವಿ. ಆಗ ಒಂದ್ ಕಡೆ ಯಾರೋ ಇಬ್ರು ನನ್ ಮಗುನ ಎತ್ಕೊಂಡಿದ್ರು. ಪೊಲೀಸ್ನ ನೋಡಿ ಒಳಗಡೆ ಹೋದ್ರು. ಅವರಿಬ್ರು ಹೊರಗಡೆ ಬಂದಾಗ ಅವ್ರ ಕೈಯಲ್ಲಿ ಮಗು ಇರ್ಲಿಲ್ಲ. ಆಮೇಲೆ ನಾವಿಬ್ರು ಹೋಗಿ ಆ ಮಗು ಇದ್ದ ಜಾಗನ ಕಂಡು ಹಿಡಿದು ನಾನು ಆದಿದೇವ್ಗೆ ಹೇಳಿದ್ದೆ ಈ ಮಗುನ ಗೌರ್ಮೆಂಟ್ ಬೇಬಿ ಶೆಲ್ಟರ್ಗೆ ಕೊಟ್ಬಿಡು ಅಂತ. ಇವನು ಕೂಡ ಒಪ್ಕೊಂಡಿದ್ದ. ಆದ್ರೆ ಇವನು ನನ್ನೇ ಯಾಮಾರಿಸಿ ಮೀನಾಕ್ಷಿ ತಂದೆ ಹತ್ರ ದುಡ್ಡು ಕೀಳೋ ಪ್ರಯತ್ನ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಮಗು ಸಾಕೋಕೆ ಮೀನಾಕ್ಷಿಗಾಗ್ಲಿ ಇವನಿಗಾಗ್ಲಿ ಇಷ್ಟ ಇಲ್ಲ. ಅದಕ್ಕೇನೆ ಆಕಾಶ್ ಫ್ರೆಂಡ್ ಆಗಿರೋ ಆದಿದೇವ್ ಹೆಲ್ಪ್ ತಗೊಂಡು ಗೌರ್ಮೆಂಟ್ ಬೇಬಿ ಶೆಲ್ಟರ್ಗೆ ಕೊಡೋ ನಿರ್ಧಾರ ಮಾಡಿದ್ದ. ಆದ್ರೆ ಆದಿದೇವ್ ದುಡ್ಡಿನ ಆಸೆಗೆ ಮೀನಾಕ್ಷಿ ತಂದೆಗೆ ಕಾಲ್ ಮಾಡಿ ಹಣ ಕೇಳಿರ್ತಾನೆ. ಯಾವಾಗ ಕ್ಲೋಸ್ ಫ್ರೆಂಡ್ ಈ ರೀತಿ ಮಾಡಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಹೇಗೂ ರಿತು ಅವ್ರ ತಮ್ಮ ಫಸ್ಟ್ ಟೈಮ್ ಆ ಮಗುನ ಹಾಸ್ಪಿಟಲ್ ಇಂದ ಕಳ್ತನ ಮಾಡಿದ್ದ ಅಲ್ವಾ, ಸೊ ಅವನು ತನ್ನ ಅಕ್ಕನಿಗೋಸ್ಕರ ಈ ತರ ಮಾಡಿದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಮಗು ಅವರಿಬ್ಬರ ಹತ್ರ ಬೆಳೆಯೋದು ಸೇಫ್ ಅನ್ಕೊಂಡು ರಿತು ಅವ್ರ ತಮ್ಮ ಹಾಸ್ಪಿಟಲ್ಗೆ ಮತ್ತೆ ಬಂದಾಗ ಅವನಿಗೆ ಆದಿದೇವ್ನ ಅಡ್ರೆಸ್ ಕೊಟ್ಟು ಮಗು ಇರೋ ಲೊಕೇಶನ್ ನ ಹೇಳಿರ್ತಾನೆ. ಪೊಲೀಸ್ನವರು ಆಕಾಶ್ ಮುಖಾಂತರ ರಿತು ತಮ್ಮನ್ನ ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇವನು ನಾನು ಅವನ್ ಮುಖನ ಸರಿಯಾಗಿ ನೋಡಿಲ್ಲ ಅಂತ ಹೇಳ್ತಾನೆ. ರಿತು ಅವ್ರ ತಮ್ಮ ರಿತುಗೆ ಹೇಳ್ತಾನೆ ಈ ಮಗು ಮತ್ತೆ ನಿನ್ ಹತ್ರನೇ ಬಂದಿದೆ ಅಂದ್ರೆ ಈ ಮಗುನ ನೀನೇ ಬೆಳೆಸ್ಬೇಕು ಅನ್ನೋದೇ ವಿಧಿ. ನಿನಗೂ ಮಗು ಇಲ್ಲ ಅನ್ನೋ ನೋವಿದೆ ತಾನೆ, ಈಗ ಈ ಮಗುನ ನೀನೇ ಸಾಕು ಅಂತ. ಇನ್ನು ರಿತು ಅವ್ರ ಗಂಡ ಬೇರೆ ಪದೇ ಪದೇ ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ ನನ್ ಮಗುನ ನೋಡ್ಬೇಕು ಅಂತಿದ್ದಾನೆ. ಇವಳಿಗೆ ಅವನ್ ಜೊತೆಲಿರಕ್ಕೆ ಇಷ್ಟ ಇಲ್ಲ. ಮತ್ತೆ ಕಾಲ್ ಮಾಡಿ ಹೇಳ್ತಾಳೆ ನಿನ್ ಮಗು ಹೊಟ್ಟೆಲೆ ಸತ್ತೋಯ್ತು. ಈ ವಿಷಯ ನಿನ್ಗೆ ಗೊತ್ತಾದ್ರೆ ನನ್ಗೆ ಟಾರ್ಚರ್ ಮಾಡ್ತೀಯ ಅನ್ಕೊಂಡು ನನ್ ತಮ್ಮ ಬೇರೆ ಮಗುನ ಕಳ್ತನ ಮಾಡಿದ್ದಾನೆ. ಇನ್ಮೇಲೆ ನಿನ್ನ ಅವಶ್ಯಕತೆ ನನ್ಗಿಲ್ಲ ಅಂತ. ತಮ್ಮನಿಗೂ ಅನ್ಸುತ್ತೆ ಅಕ್ಕ ತಗೊಂಡಿರೋ ನಿರ್ಧಾರ ಸರಿ ಇದೆ ಅಂತ. ಗಂಡ ಪದೇ ಪದೇ ಕಾಲ್ ಮಾಡಿದಾಗ ಇವಳು ಪಿಕ್ ಮಾಡಲ್ಲ. ರಿತು ಅವ್ರ ತಂದೆ ಮನೆಗೆ ಹೋದಾಗ ಅವರು ಸರಿಯಾಗಿ ಬೈತಾರೆ. ಯಾಕಂದ್ರೆ ಇವಳು ಮನೆ ಬಿಟ್ಟು ಹೋಗಿ ಮದುವೆ ಆಗಿರ್ತಾಳೆ. ಅದೇ ಏರಿಯಾನಲ್ಲೇ ಸನಲ್ ಕೂಡ ಇದ್ದಾನೆ. ರಿತು ಜೊತೆಲಿ ಅವ್ರ ತಮ್ಮನ್ ನೋಡಿ ಸನಲ್ಗೆ ಗೊತ್ತಾಗುತ್ತೆ ಇವನೇ ಮಗುನ ಕಳ್ತನ ಮಾಡಿರೋದು ಅಂತ. ಯಾಕಂದ್ರೆ ಆ ದಿನ ಹಾಸ್ಪಿಟಲ್ ನಲ್ಲಿ ಮಗು ಕಾಣೆಯಾಗಿದ್ದ ವಾರ್ಡ್ ಹತ್ರ ಇವನ್ನ ನೋಡಿರ್ತಾನೆ. ಪೊಲೀಸ್ನವ್ರಿಗೆ ಸನಲ್ ಮೇಲೂ ಡೌಟ್ ಇರೋದ್ರಿಂದ ಅವನು ಹೋಗ್ತಿರೋ ಲೊಕೇಶನ್ ಗಳನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಸನಲ್ ರಿತು ಹಾಗೇನೆ ಅವ್ರ ತಮ್ಮನ್ನ ನಿರಂತರವಾಗಿ ಫಾಲೋ ಮಾಡ್ತಿದ್ದಾನೆ. ಆಗ ಸನಲ್ ಕಾರ್ ಹಿಂದೆ ರಿತು ವಿಸಿಟ್ ಮಾಡಿದ್ದ ಹಾಸ್ಪಿಟಲ್ ನ ಬುಕ್ಲೆಟ್ ಇರೋದ್ನ ನೋಟಿಸ್ ಮಾಡ್ತಾನೆ. ತನ್ನ ಹೆಂಡತಿಗೆ ಕಾಲ್ ಮಾಡಿ ಬುಕ್ಲೆಟ್ ನಲ್ಲಿ ಇದ್ದ ಹಾಸ್ಪಿಟಲ್ ಹೆಸರನ್ನ ಹೇಳಿ ರಿತು ಅಂತ ಯಾರಾದ್ರೂ ಡೆಲಿವರಿಗೆ ಬಂದಿದ್ರ ಅಂತ ಕೇಳ್ ನೋಡು.
ಹೆಂಡತಿ ವಿಚಾರಿಸಿ ಮತ್ತೆ ಕಾಲ್ ಮಾಡ್ತಾಳೆ. ಹೌದು, ರಿತು ಅನ್ನೋ ಹುಡುಗಿ ಡೆಲಿವರಿಗೆ ಹೋಗಿದ್ದಾಳೆ, ಆದ್ರೆ ಮಗು ಹೊಟ್ಟೆಲೆ ತೀರ್ಕೊಂಡಿದೆ ಅಂತ. ಇವನ್ ಹೇಗೋ ಸನಲ್ನ ಕಣ್ ತಪ್ಸಿ ಬೇರೆ ರೂಟ್ ನಲ್ಲಿ ಬರ್ತಾನೆ. ರಿತು ಹೇಳ್ತಾಳೆ, ನಾನು ಡೆಲ್ಲಿಗೆ ಹೋಗ್ತೀನಿ, ಇಲ್ಲೇ ಇದ್ರೆ ನನ್ ಗಂಡ ಬಿಡಲ್ಲ, ಈಗ್ಲೇ ಟಿಕೆಟ್ ಬುಕ್ ಮಾಡ್ತೀನಿ, ನನ್ನ ರೈಲ್ವೆ ಸ್ಟೇಷನ್ ನಲ್ಲಿ ಡ್ರಾಪ್ ಮಾಡ್ಬಿಡು ಅಂತ. ರಿತು ಟ್ರೈನ್ ಟಿಕೆಟ್ ಬುಕ್ ಮಾಡೋಕೆ ಅವಳ ಗಂಡನ ಇಮೇಲ್ ಐಡಿನ ಕೊಟ್ಟಿದ್ರಿಂದ ನೋಟಿಫಿಕೇಶನ್ ನೇರವಾಗಿ ಅವನ್ ಫೋನಿಗೆ ಬರುತ್ತೆ. ಅದ್ರಲ್ಲಿ ಟ್ರೈನ್ ನಂಬರ್ ಸೇರಿದಂತೆ ಸೀಟ್ ನಂಬರ್ ಕೂಡ ಇದೆ. ಈ ಕಡೆ ರಿತು ಅನ್ಕಾನ್ಶಿಯಸ್ ಆಗಿದ್ದಾಳೆ. ನೀರ್ ತರೋಕೆ ಇವನು ಕಾರಿಂದ ಹೊರಗಡೆ ಬರ್ತಾನೆ. ಅದೇ ರೂಟ್ ನಲ್ಲಿ ಬಂದ ಸನಲ್ ಕೈಗೆ ಸಿಗಾಕೊತ್ತಾನೆ. ಮಗು ಎಲ್ಲಿ ಅಂತ ಕೇಳಿದಾಗ ಇವನು ಹೇಳಕ್ ರೆಡಿ ಇಲ್ಲ. ಅಷ್ಟರಲ್ಲಿ ಪೊಲೀಸ್ನವರು ಕೂಡ ಅಲ್ಲಿಗೆ ಬರ್ತಾರೆ. ಯಾಕಂದ್ರೆ ಅವರು ಸನಲ್ ಹೋಗೋ ಪ್ರತಿ ಲೊಕೇಶನ್ ನ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ರು. ಪೊಲೀಸ್ ಬರ್ತಿರೋದ್ ನೋಡಿ ರಿತು ಅವ್ರ ತಮ್ಮ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸನಲ್ ಪೊಲೀಸ್ನವ್ರಿಗೆ ಹೇಳ್ತಾನೆ ಅವನೇ ಅಂತ. ಪೊಲೀಸ್ನವ್ರು ಇವನ್ನ ಹಿಡಿಯೋಕೆ ಟ್ರೈ ಮಾಡಿದಾಗ ಹೇಗೋ ತಪ್ಸ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಬರ್ತಾನೆ. ರಿತು ಬುಕ್ ಮಾಡಿದ್ದ ಟ್ರೈನ್ ಹೊರಟು ಬಿಡುತ್ತೆ. ರಿತು ಕಾಲ್ ಮಾಡಿ ಹೇಳ್ತಾಳೆ, ನೀನ್ ಎಲ್ಲೂ ಹೋಗಿದ್ದೆ, ನನಗೆ ಎಚ್ಚರಿಕೆ ಆದಾಗ ನೀನು ಇರ್ಲಿಲ್ಲ, ಟ್ರೈನಿಗೆ ಲೇಟ್ ಆಗುತ್ತೆ ಅಂತ ನಾನು ಸ್ಟೇಷನ್ಗೆ ಬಂದೆ, ಈಗ ಟ್ರೈನಲ್ಲಿ ಇದ್ದೀನಿ ಅಂತ. ಸರಿ, ಓಕೆ, ಹುಷಾರು. ಟಿಕೆಟ್ ನ ಡೀಟೇಲ್ಸ್ ರಿತು ಅವ್ರ ಗಂಡನಿಗೆ ಗೊತ್ತಾಗಿದ್ರಿಂದ ರಿತುನ ಟ್ರೈನ್ ನಲ್ಲಿ ಹುಡುಕ್ತಾ ಇದ್ದಾನೆ. ಆದ್ರೆ ಆ ಟ್ರೈನ್ ನಲ್ಲಿ ರಿತು ಇಲ್ಲ. ಏನಾಗಿದೆ ಅಂದ್ರೆ ರಿತು ಅವ್ರ ತಮ್ಮ ಟಿಕೆಟ್ ಬುಕ್ ಆಗಿರೋ ಡೀಟೇಲ್ಸ್ ನ ನೋಡಿದಾಗ ಇವಳು ಗಂಡನ್ ಇಮೇಲ್ ಐಡಿನ ಕೊಟ್ಟಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಟಿಕೆಟ್ ನ ಡೀಟೇಲ್ಸ್ ನಿನ್ ಗಂಡನ್ ಫೋನಿಗೆ ಹೋಗಿರುತ್ತೆ ಅಂದಾಗ ರಿತು ಆ ಟ್ರೈನ್ ಬದಲು ಬೇರೆ ಟ್ರೈನ್ ನಲ್ಲಿ ಹೋಗೋ ನಿರ್ಧಾರ ಮಾಡಿರ್ತಾಳೆ. ಸೊ ರಿತು ಹೋಗ್ತಿರೋ ಟ್ರೈನೇ ಬೇರೆ, ಅವ್ರ ಗಂಡ ಹುಡುಕ್ತಾ ಇರೋ ಟ್ರೈನೇ ಬೇರೆ. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಸನಲ್ ಕೂಡ ಅದೇ ಟ್ರೈನ್ ನಲ್ಲೇ ರಿತು ಹಿಂದೆನೆ ಇದ್ದಾನೆ. ಇವ್ರ ತಮ್ಮ ತಪ್ಸ್ಕೊಂಡು ಹೋದ್ಮೇಲೆ ಸನಲ್ ಅನ್ಕಾನ್ಶಿಯಸ್ ಆಗಿದ್ದ ರಿತು ಇದ್ದ ಕಾರ್ನ ನೋಡಿ ಇವಳನ್ನೇ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ತಕ್ಷಣ ಪೊಲೀಸ್ನವ್ರಿಗೆ ಕಾಲ್ ಮಾಡಿ ಹಾಸ್ಪಿಟಲ್ ಇಂದ ಕಾಣೆ ಆಗಿರೋ ಮಗು ಈಗ ಡೆಲ್ಲಿ ಟ್ರೈನ್ ನಲ್ಲಿ ಇದೆ, ಯಾವ್ದೋ ಲೇಡಿ ಆ ಮಗುನ ಎತ್ಕೊಂಡಿದ್ದಾಳೆ, ಮುಂದಿನ ಸ್ಟಾಪ್ ನಲ್ಲಿ ಟ್ರೈನ್ ನಿಂತಾಗ ನೀವು ಅಲ್ಲಿಗೆ ಬಂದ್ಬಿಡಿ ಅಂತ. ನೆಕ್ಸ್ಟ್ ಸ್ಟಾಪ್ ನಲ್ಲಿ ಸನಲ್ ಪೊಲೀಸ್ನವ್ರಿಗೆ ಕೈ ತೋರಿಸ್ತಾನೆ. ಈಗ ನೋಡಿದ್ರೆ ಸೀಟ್ ನಲ್ಲಿ ರಿತು ಹಾಗೇನೆ ಮಗು ಕಾಣಿಸ್ತಾ ಇಲ್ಲ. ಟ್ರೈನ್ ಎಲ್ಲ ಹುಡುಕ್ತಾರೆ, ಆದ್ರೆ ಇಬ್ರು ಕಾಣ್ತಿಲ್ಲ. ಈಗ ಪೊಲೀಸ್ನವ್ರಿಗೆ ಸನಲ್ ರಿತು ನೋಡೋಕೆ ಹೇಗಿದ್ಲು ಅಂತ ಡಿಸ್ಕ್ರಿಪ್ಷನ್ ಹೇಳ್ತಾನೆ. ಇನ್ನು ಪೊಲೀಸ್ನವ್ರಿಗೆ ರಿತು ಅವ್ರ ತಮ್ಮ ಆಲ್ಮೋಸ್ಟ್ ಸಿಸಿಟಿವಿ ಇರೋ ಕಡೆ ಎಲ್ಲ ಮಾಸ್ಕ್ ಹಾಕೊಂಡೆ ಓಡಾಡಿರೋದ್ರಿಂದ ಅವನ್ನ ಕಂಡು ಹಿಡಿಯೋಕೆ ಆಗ್ತಿಲ್ಲ. ಈಗ ಟ್ರೈನ್ ಅಲ್ಲಿ ಏನ್ ನಡೀತು ಅಂತ ತೋರಿಸ್ತಾರೆ. ಸನಲ್ ರಿತು ಹತ್ರ ಈ ಮಗು ತಾಯಿ ಬೇರೆ, ನಿನ್ ತಮ್ಮ ಇದನ್ನ ಕದ್ಕೊಂಡ್ ಬಂದಿದ್ದಾನೆ ಅಂದಾಗ ರಿತು ಒಂದು ವಿಷಯನ ಹೇಳಿರ್ತಾಳೆ. ನಾನೋಗಿ ಮೀನಾಕ್ಷಿನ ಮೀಟ್ ಆಗಿ ನನ್ ಮಗು ಹೊಟ್ಟೆಲ್ ಸತ್ತೋಗಿದ್ದು, ಆಮೇಲೆ ನನ್ ತಮ್ಮ ಅವಳ ಮಗುನ ಕಳ್ತನ ಮಾಡಿದ ವಿಷಯನ ಹೇಳಿ ಆ ಮಗುನ ಅವಳಿಗೆ ಕೊಡೋಕೆ ಹೋದಾಗ ಅವಳು ನನಗಿನ್ನೂ 19 ವರ್ಷ, ಆ ಮಗುನ ಸಾಕೋ ಅಷ್ಟು ಮೆಚುರಿಟಿ ನನಗಿಲ್ಲ, ನೀವೇ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ಲು. ಆಮೇಲೆನೆ ಡೆಲ್ಲಿಗೆ ಹೋಗೋ ನಿರ್ಧಾರ ಮಾಡ್ದೆ ಅಂತ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಸನಲ್ ಮೀನಾಕ್ಷಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಅವಳ ರಿಯಾಕ್ಷನ್ ನಲ್ಲೇ ಗೊತ್ತಾಗುತ್ತೆ ಅವಳಿಗೆ ಈ ಮಗು ಬೇಡ ಅಂತ. ಸೊ ಮತ್ತೆ ರಿತುಗೇನೆ ಆ ಮಗುನ ಕೊಟ್ಟು ಅವಸರ ಪಟ್ಟು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟೆ, ಅವ್ರು ಬರುವಾಗ ನಿನಗ್ ಸಿಗ್ನಲ್ ಕೊಡ್ತೀನಿ, ಎಲ್ಲಾದ್ರೂ ಹೋಗಿ ಹೈಡ್ ಆಗು ಅಂತ. ಒನ್ಸ್ ಅವಳು ಹೈಡ್ ಆಗಿರೋದು ಕನ್ಫರ್ಮ್ ಆದ್ಮೇಲೆ ರೈಲ್ವೆ ಸ್ಟೇಷನ್ ನಲ್ಲಿ ಪೊಲೀಸ್ ಇದ್ದ ಕಡೆ ಕೈ ತೋರಿಸಿರ್ತಾನೆ. ಹಾಗೇನೆ ಪೊಲೀಸ್ನವ್ರಿಗೆ ಇವನ್ ಹೇಳಿದ್ದ ಡಿಸ್ಕ್ರಿಪ್ಷನ್ ರಿತುದಲ್ಲ, ಬದಲಾಗಿ ಅವ್ರ ತಾಯಿದ ಡಿಸ್ಕ್ರಿಪ್ಷನ್ ಹೇಳಿರ್ತಾನೆ. ಯಾಕಂದ್ರೆ ರಿತುನ ಸೇವ್ ಮಾಡೋಕೆ. ಈಗ ಪೊಲೀಸ್ನವರು ಈ ಸ್ಕೆಚ್ ನ ಇಟ್ಕೊಂಡು ಎಷ್ಟೇ ಹುಡುಕಿದ್ರು ರಿತು ಸಿಗಲ್ಲ. ಹಾಗೇನೆ ಆ ದಿನ ಯಾರೋ ನನ್ ಪರ್ಸಲ್ ಇದ್ದ ದುಡ್ಡು ಕದಿಯೋಕೆ ನೋಡ್ದ. ಅವ್ನ್ ನೋಡೋಕೆ ಆ ಮಗುನ ಕಳ್ತನ ಮಾಡಿರೋ ತರಾನೇ ಇದ್ದ. ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವನೇ ಅಂತ ನಿಮ್ಗೆ ಹೇಳ್ದೆ, ಆ ಮಗುನ ಕಳ್ತನ ಮಾಡಿರೋನ್ ಮುಖನ ನಾನ್ ಸರಿಯಾಗಿ ನೋಡಿಲ್ಲ ಅಂತ. ಸೊ ಈ ರೀತಿ ಹೇಳಿದ್ರಿಂದ ಸನಲ್ ರಿತು ಅವ್ರ ತಮ್ಮನ ಕೂಡ ಸೇವ್ ಮಾಡ್ಬಿಟ್ಟ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.